ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ದನು. ಫಸ್ಟ್ ವೀಕೆಂಡ್ ಎಪಿಸೋಡ್ ವಾರದ ಕತೆ ಕಿಚ್ಚರ ಜೊತೆ ಎಪಿಸೋಡ್ ನೋಡಿರ್ತೀರಾ. ಎಪಿಸೋಡ್ ಆದ್ಮೇಲೆ ಸಂಡೇ ಎಪಿಸೋಡ್ ಹೇಗಪ್ಪ ಇರುತ್ತೆ, ಏನಾದ್ರೂ ಟ್ವಿಸ್ಟ್ ಇರುತ್ತಾ, ಎಲಿಮಿನೇಟ್ ಆಗಿದ್ ಯಾರು, SR ನೋಡ್ಬೋಡ ಬಂದಾಗ ಯಾರೆಲ್ಲ ಸ್ಟೇಟ್ಮೆಂಟ್ ಕೊಟ್ರು, ಮುಖ್ಯವಾಗಿ ಎಲಿಮಿನೇಟ್ ಆಗಿದ್ ಯಾರು, ಎಪಿಸೋಡ್ ಅಂತ ತಗೊಂಡ್ರೆ ಸಂಡೇದಲ್ಲಿ ಏನೆಲ್ಲ ನಾವು ನೋಡ್ಬೋದು ಅಂತ ತುಂಬಾ ಜನಕ್ಕೆ ಒಂದು ಕನ್ಫ್ಯೂಷನ್ ಇರುತ್ತೆ, ಒಂದು ಡೌಟ್ ಇರುತ್ತೆ. ಕಾದ್ರಿಂದ ಕಾಯ್ತಾ ಇದೀವಿ. ನಾನು ಅಪ್ಡೇಟ್ ಕೊಡ್ತೀನಿ. ಸಂಡೇ ಎಪಿಸೋಡ್ ಈ ರೀತಿ ಇರುತ್ತೆ. ಎಲಿಮಿನೇಟ್ ಆಗಿದ್ದು ಇವರು, ಬಿಗ್ ಬಾಸ್ ಕೊಟ್ಟ ಬಿಗ್ ಟ್ವಿಸ್ಟ್ ಇದು. ಈ ರೀತಿ ಅದಲು ಬದಲು ಆಯ್ತು. ಬಿಗ್ ಬಾಸ್ ಒಂದು ಸಂಡೇ ಎಪಿಸೋಡ್ ಅಲ್ಲಿ ನಡೆಯೋದು ಇದೇ ರೀತಿ. ಇವತ್ತಿನ ಎಪಿಸೋಡ್ ಈ ರೀತಿ ಇರುತ್ತೆ ಅಂತ ಒಂದು ಅಪ್ಡೇಟ್ ಕೊಡ್ತೀನಿ. ದಯವಿಟ್ಟು ಇಂದ ಅಪ್ಡೇಟ್ ಬೇಕಂದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಒಂದಂತೂ ಸತ್ಯ, ಈ ಸಂಡೇ ಎಪಿಸೋಡ್ ಅಲ್ಲಿ ಬಿಗ್ 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 ಟ್ವಿಸ್ಟ್ ಅಂತ ಹೇಳ್ಬೋದು. ಅದರಲ್ಲಿ ಎಕ್ಸ್ಪೆಷಲಿ ನಮ್ಮ ಗಿಲ್ಲಿ ನಟಗೆ, ಅಶ್ವಿನಿ ಗೌಡಗೆ ಒಂದು ಬಿಗ್ ಟ್ವಿಸ್ಟ್ ಇದೆ ಗುರು. ಯಾಕಂದ್ರೆ ಲಾಸ್ಟ್ 1 ವೀಕ್ ಅಲ್ಲಿ ಜಾಸ್ತಿ ಕಿತ್ತಾಡ್ಕೊಂಡಿದ್ದಾಗ್ಲಿ, ಉರ್ಸೋದಾಗಿರ್ಬೋದು, ಕಾಮಿಡಿ ಆಗಿರ್ಬೋದು, ರಾಜಮಾತ ಆಗಿರ್ಬೋದು, ಗಿಲ್ಲಿ ನಟ ಮಾಡೋ ಚೇಷ್ಟೆ ಆಗಿರ್ಬೋದು, ಇವೆಲ್ಲ ನೋಡಿರ್ತೀರ. ಇವೆಲ್ಲದಕ್ಕೂ ಒಂದು ಫುಲ್ ಸ್ಟಾಪ್ ಆಗುತ್ತಾ, ಕಂಟಿನ್ಯೂ ಆಗುತ್ತಾ, ಇನ್ನೂ ಮಜಾ ಜಾಸ್ತಿ ಆಗುತ್ತಾ, ನಿಜ ಅಂತೂ ಗೊತ್ತಿಲ್ಲ. ಒಂದು ಒಳ್ಳೆ ಅಪ್ಡೇಟ್ ಅಂತೂ ಇದೆ, ಒಂದು ಒಳ್ಳೆ ಟ್ವಿಸ್ಟ್ ಅಂತೂ ಇದೆ. ಮುಖ್ಯವಾಗಿ ಹೆಲ್ಮೆಟ್ ಯಾರಪ್ಪ ಆದ್ರು, ಈಗ ಗಿಲ್ಲಿ ಕಾವ್ಯ ಇದ್ರು, ನಮ್ಮ ಕರಿಬಸಪ್ಪ, ಅದಾದ್ಮೇಲೆ ನಮ್ಮ ಅಮಿತ್ ಇದ್ರು, ಅಶ್ವಿನಿ ಮತ್ತು ಅಭಿಷೇಕ್ ಇದ್ರು. ಇವ್ರೇನಾದ್ರು ಹೋದ್ರ, ಅದಾದ್ಮೇಲೆ ಒಂಟಿ ಅಂತ ತಗೊಂಡಾಗ ಮಲ್ಲಮ್ಮ ಸೇವ್ ಆಗ್ತಾರೆ ಸಾಟರ್ಡೆ ಎಪಿಸೋಡ್ ಅಲ್ಲಿ. ಈಗ ಧನುಷ್ ಅವ್ರು ಇರ್ತಾರೆ. ಈಗ ತಗೊಂಡಾಗ ಇಷ್ಟು ಜನ ಇರ್ತಾರೆ. ಯಾರಪ್ಪ ಹೋದ್ರು, ಯಾರೆಲ್ಲ ಇದಾರೆ ಅಂತ ತುಂಬಾ ಕನ್ಫ್ಯೂಷನ್ ಇರುತ್ತೆ. ಆ ಕನ್ಫ್ಯೂಷನ್ ಖಂಡಿತವಾಗ್ಲೂ ಕ್ಲಾರಿಟಿ ಕೊಡ್ತೀನಿ. ಮುಖ್ಯವಾಗಿ ಎಲಿಮಿನೇಟ್ ಕೊನೆಯಲ್ಲಿ ಹೇಳ್ತೀನಿ, ಕೊನೆವರೆಗೂ ವಿಡಿಯೋ ನೋಡಿ. ಈಗ ಸಂಡೇ ಎಪಿಸೋಡ್ ಬಿಗ್ ಟ್ವಿಸ್ಟ್ ಏನಂತ ಹೇಳ್ತೀನಿ. ಮೊದಲನೇದಾಗಿ ಕೇಳಿಸ್ಕೊಂಡ್ಬಿಡಿ. ಮೊದಲನೇದಾಗಿ ಪ್ರೋಮೋ ಬಂದಿದೆ, ಪ್ರೋಮೋ ನೋಡಿರ್ತೀರ. ಗಿಲ್ಲಿ ನಟ ಏನ್ ಹೇಳ್ತಾರೆ, ಅಲ್ಲಿ ಹೌಸ್ ಮೇಟ್ಸ್ ಇರೋ ಎಲ್ಲರ ಬಗ್ಗೆನೂ ಒಂದೊಂದು ಸ್ಟೇಟ್ಮೆಂಟ್ ಕೊಡ್ಕೊಂತ ಬರ್ತಿರ್ತಾರೆ. ಮೊದಲನೇದಾಗಿ ನಮ್ಮ ರಾಜಮಾತ ಅವ್ರು ಕೊಡ್ತಾರೆ. ಇವ್ರು ರಾಜಮಾತ ಕ್ಯಾರೆಕ್ಟರ್ ಹೊರಗಡೆನೆ ಬರಲ್ಲ. ಇವ್ರ ಹತ್ರ ಫನ್ ಆಗಿ ಕಾಮಿಡಿ ಆಗಿ ಮಾತಾಡೋಣ ಇರೋಣ ಅಂದ್ರೆ ಇವ್ರು ಆ ರೀತಿ ಹೊರಗಡೆನೆ ಬರಲ್ಲ. ಅದೇ ಒಂದು ವೇ ಅಲ್ಲಿ, ಅದೇ ಸ್ವಿಂಗ್ ಅಲ್ಲಿ ಇರ್ತಾರೆ, ಅದೇ ಮೂಡ್ ಅಲ್ಲಿ ಇರ್ತಾರೆ. ಕಷ್ಟ ಆಗುತ್ತೆ. ಕಿಚ್ಚ ಸರ್ ಅಂತ ಹೇಳ್ಕೊಂತಾರೆ ಕಿಚ್ಚ ಸರ್ ಹತ್ರ. ಇನ್ನು ಅದಾದ್ಮೇಲೆ ನಮ್ಮ ಸತೀಶ್ ಅವ್ರ ಬಗ್ಗೆ, ಆಮೇಲೆ ನಮ್ಮ ಚಂದ್ರಪ್ರಭ ಅವ್ರ ಬಗ್ಗೆ ಹೇಳ್ಕೊಂತಾರೆ. ಏನಂತ, ಚಂದ್ರಪ್ರಭ ಏನೋ ಉಂಡ್ ಮೇಲೆ ಮಲಗಬೇಕಂತಾರೆ, ಅವ್ರೇನೋ ಉಂಡ್ ಮೇಲೆ ವಾಕಿಂಗ್ ಮಾಡ್ಬೇಕಂತಾರೆ. ಇವರು ಬೆಳಿಗ್ಗೆ ನೈಟ್ ಎಲ್ಲ ಬೆಳಿಗ್ಗೆ ಎಲ್ಲ ಪೇಂಟ್ ಆಗಿರ್ತಾರೆ, ಬೆಳಿಗ್ಗೆ ಎದ್ರೆ ಮತ್ತೆ ಅದೇ ರೀತಿ ಡೊಕೋಟೋ ಕಾರ್ ತರ ಆಗಿರುತ್ತೆ ತಲೆ, ಆ ರೀತಿಯ ಸ್ಟೇಟ್ಮೆಂಟ್ ಕೊಡ್ತಾರೆ. ಇನ್ನು ಅದೇ ಹಾಗೆ ಕರಿಬಸಪ್ಪ ಅವ್ರ ಬಗ್ಗೆ ಬೇರೆ ಬಾಡಿ ಬಿಲ್ಡ್ ತೋರಿಸ್ತಾ ಇರ್ತಾರೆ. ಅವ್ರು ಮಾತಾಡಕ್ ಸ್ಟಾರ್ಟ್ ಮಾಡಿದ್ರೆ ಓಡೋಗೋಣ ಅನ್ಸ್ತತೆ ಅಂತ ಫನ್ ವೇಲಲ್ಲಿ ಗಿಲ್ಲಿ ನಟ ಹೌಸ್ ಮಂದಿ ಬಗ್ಗೆ ಎಲ್ಲರ ಬಗ್ಗೆ ಹೇಳ್ಕೊಂತ ಇರ್ತಾರೆ. ಅಶ್ವಿನಿ ಮತ್ತು ಅಭಿಷೇಕ್ ಅವ್ರ ಬಗ್ಗೆ ಕೂಡ ಹೇಳ್ತಾರೆ. ಇವ್ರು ಯಾವಾಗ ನೋಡಿದ್ರು ಮೇಕಪ್ ರೂಮ್ ಅಲ್ಲೇ ಇರ್ತಾರೆ, ಮೇಕಪ್ ಹಾಕೊಂತ ಇರ್ತಾರೆ ಮಕ್ಕಕ್ಕೆಲ್ಲ ಅಂತ. ಅದು ಮಾತ್ರ 100% ಸತ್ಯ ಗುರು. ನಾವ್ ಎಪಿಸೋಡ್ ನೋಡಿದಾಗ ನಾವು ಕಂಡಿದ್ದು ಅದೇ, ಆಗಿದ್ದು ಅದೇ. ಆ ರೀತಿ ಅಂತ ಹೌಸ್ ಮಂದಿ ಬಗ್ಗೆ ಎಲ್ಲರ ಬಗ್ಗೆ ಹೇಳ್ಕೊಂತ ಬರ್ತಾರೆ. ಇನ್ನು ಅದಾದ್ಮೇಲೆ ಕೆಲವೆಲ್ಲ ಫನ್ ಮೂಮೆಂಟ್ಸ್ ಎಲ್ಲ ಇದಾವೆ. SR ಬೋರ್ಡ್ ಬಂದಾಗ ಕೆಲವು ಸ್ಟೇಟ್ಮೆಂಟ್ ಗಳು ಅಶ್ವಿನಿ ಗೌಡ ಅವ್ರ ಬಗ್ಗೆ ತುಂಬಾನೇ ಬರ್ತವೆ. ಅದಕ್ಕೆ ಗಿಲ್ಲಿ ನಟಗಳು ಮತ್ತೆ ಕಾವ್ಯ ಅವರು ಕೂಡ ರೆಸ್ಪಾನ್ಸ್ ಚೆನ್ನಾಗಿ ಆಗ್ತಾರೆ ಅಂತ. ನೆಗೆಟಿವ್ ಸ್ವಲ್ಪ ಏನು ಹೋಗುತ್ತೆ ಅಂತ ಅನ್ಬೋದು. ಯಾಕಂದ್ರೆ SR ನೋಡ್ ಬಂದಾಗ ಅಲ್ಲಿ ಒಂಟಿಗಳು ಜಂಟಿಗಳು ಅಂತ ಬಂದಾಗ ಒಂಟಿಗಳ ಕಿತ್ತಾಡ್ತಾರೆ, ಜಂಟಿಗಳೇ ಕಿತ್ತಾಡ್ತಾರೆ. ಆ ರೀತಿ ಸ್ಟೇಟ್ಮೆಂಟ್ ಗಳು ಬರೋ ಸಾಧ್ಯತೆ ಇದೆ. SR ಬೋರ್ಡ್ ಅಲ್ಲಿ ಎಲ್ಲರೂ ಶೂಟಿಂಗ್ ಆಗಿದೆ, ಬಟ್ ಟೆಲಿಕಾಸ್ಟ್ ಬಗ್ಗೆ ಕೆಲವು ಕಟ್ಗಳು ಆಗ್ಬೋದು. ನಾನು ಅಪ್ಡೇಟ್ ಕೊಟ್ಟಿರೋ ಇಲ್ಲದೆ ಇರ್ಬೋದು ಕೆಲವು ಸಲ ಮಾತ್ರ. ಇನ್ನು ಮುಖ್ಯವಾಗಿ ಇನ್ನು ಬಿಗ್ ಟ್ವಿಸ್ಟ್ ಅಂತ ಹೇಳದಲ್ಲ, ಅದಲು ಬದಲು 100% ಜೋಡಿಗಳು ಒಂಟಿಗಳಾಗ್ತಾರೆ, ಜೋಡಿಗಳಾಗ್ತಾರೆ. ಯಾರ್ಯಾರು ಆಗ್ತಾರ ಅಂತೂ ಗೊತ್ತಿಲ್ಲ. ಒಂದಂತೂ ಸತ್ಯ, ನಮ್ಮ ಗಿಲ್ಲಿ ನಟಗೆ ಜೋಡಿಯಾಗಿ ಅಶ್ವಿನಿ ಗೌಡ ಸೆಲೆಕ್ಟ್ ಆಗಿದ್ದಾರೆ. ಇದು ಕನ್ಫರ್ಮ್. ಸಂಡೇ ಎಪಿಸೋಡ್ ಅಲ್ಲಿ ಅದು ನೀವು ನೋಡ್ತೀರಾ, 100% ನೀವು ನೋಡ್ತೀರಾ. ಯಾಕಂದ್ರೆ ಆ ರೀತಿ ಬಿಗ್ ಟ್ವಿಸ್ಟ್ ಇದೆ. ಇನ್ನು ಕಾವ್ಯ ಜೊತೆ ಗಿಲ್ಲಿ ನಟ ಇಲ್ಲ. ಗಿಲ್ಲಿ ನಟ ಮತ್ತು ಅಶ್ವಿನಿ ಅವರು ಒಂದು ಒಳ್ಳೆ ಫನ್ ಮೂಮೆಂಟ್ ಬರ್ಬೋದು, ಒಂದು ಒಳ್ಳೆ ಕಾಮಿಡಿ ಬರ್ಬೋದು, ಒಳ್ಳೆ ಆರ್ಗ್ಯುಮೆಂಟ್ಗಳು ಕೂಡ ಆಗ್ಬೋದು. ಖಂಡಿತವಾಗ್ಲೂ ಇದಂತೂ ಸತ್ಯ. ಕಾವ್ಯ ಹತ್ರ ಇಷ್ಟ ಆಗಿದೆ, ಕಾವ್ಯ ಹತ್ರ ಚೆನ್ನಾಗಿದೆ, ಕಾವ್ಯ ಹತ್ರ ಇದಾಗಿದೆ ಅಂತ ಹೇಳೋ ಗಿಲ್ಲಿ ನಟ ಇನ್ಮೇಲೆ ಅಶ್ವಿನಿ ಗೌಡರ ಹತ್ರ ಜರ್ನಿನ ಕಂಟಿನ್ಯೂ ಮಾಡೋ ಸಾಧ್ಯತೆ ತುಂಬಾನೇ ಇದೆ. ಇದೇ ಬಿಗ್ಗೆಸ್ಟ್ ಟ್ವಿಸ್ಟ್ ಅಂತ ಹೇಳ್ಬೋದು ಈ ವೀಕ್ ಅಲ್ಲಿ. ಅದಲು ಬದಲು ಆಗಿದೆ. ಅದ್ರ ಬದಲಲ್ಲಿ ಬದಲಾಗರ್ ಯಾರು ಗೊತ್ತಿಲ್ಲ. ಒಂದಂತೂ ಇವರಿಬ್ರಂತೂ ಬದಲಾಗಿದ್ದಾರೆ, ನಮ್ಮ ಅಶ್ವಿನಿ ಗೌಡ ಮತ್ತು ಗಿಲ್ಲಿ ನಟ ಈಗ ಹೊಸ ಜೋಡಿ ಅಂತ ಕ್ಲಿಯರ್ ಕಟ್ ಆಗಿ ಹೇಳ್ಬೋದು. ಇನ್ನು ಅದಾದ್ಮೇಲೆ ಮುಖ್ಯವಾಗಿ ಎಲಿಮಿನೇಟ್ ಆಗಿದ್ ಯಾರಂತ ಕೇಳ್ಬೋದು. ನಿನ್ನೆ ಮಲ್ಲಮ್ಮ ಸೇವ್ ಆದ್ರೆ ಈ ಎಪಿಸೋಡ್ ಅಲ್ಲಿ ಫಸ್ಟ್ನೇದಾಗಿ ನಮ್ಮ ಗಿಲ್ಲಿ ನಟ ಮತ್ತು ಕಾವ್ಯ ಸೇವ್ ಆಗ್ತಾರೆ. ಅದಾದ್ಮೇಲೆ ನಮ್ಮ ಧನುಷ್ ಸೇವ್ ಆಗ್ತಾರೆ. ಅದಾದ್ಮೇಲೆ ಕೊನೆಯಲ್ಲಿ ಜೋಡಿಗಳು ಮಾತ್ರ ಇರ್ತಾರೆ, ಅಶ್ವಿನಿ, ಅಭಿಷೇಕ, ಕರಿಬಸಪ್ಪ, ಅಮಿತ್. ಈ ಜೋಡಿಗಳಲ್ಲಿ ಎಲಿಮಿನೇಟ್ ಆಗೋದು ಯಾರಂತ ಕಾದ್ರವ್ರಿಗೆ ಕ್ಲಿಯರ್ ಕಟ್ ಆಗಿ ಪ್ರೇಕ್ಷಕರು ಊಹಿಸಿದ್ದ, ನಾವು ಊಹಿಸಿದ್ದ, ನೀವು ಊಹಿಸಿದ್ದ ಅಂತ
ಗೊತ್ತಾಗಿರುತ್ತೆ. ನಾನು ಇದಕ್ಕಿಂತ ಮುಂಚೆ ಒಂದು ಅನ್ಅಫಿಷಿಯಲ್ ವೋಟಿಂಗ್ ಅನಾಲಿಸಿಸ್ ಮಾಡಿ ನಿಮ್ಗೆ ಹೇಳಿದ್ದೆ ಏನಂತ, ಇವರೇ ಹೆಲ್ಮೆಟ್ ಆಗ್ತಾರಂತ. ಕರಿಬಸಪ್ಪ ಅಮಿತ್ ಅಂತ ಹೆಲ್ಮೆಟ್ ಆಗಿದ್ದು ಅವರೇ, ಕರಿಬಸಪ್ಪ ಅಮಿತ್ ಹೆಲ್ಮೆಟ್ ಆಗಿ ಹೋಗಿದ್ದಾರೆ. ಕೊನೆ ಬಾಟಮ್ ಅಲ್ಲಿ ಬಂದಿದ್ದು ಮಾತ್ರ ನಮ್ಮ ಅಶ್ವಿನಿ ಅಭಿಷೇಕ್ ಮತ್ತೆ ನಮ್ಮ ಕರಿಬಸಪ್ಪ ಅಮಿತ್ ಇರ್ತಾರೆ. ಇವರಿಬ್ಬರಲ್ಲಿ ಅಮಿತ್ ಮತ್ತೆ ಕರಿಬಸಪ್ಪ ಎಲಿಮಿನೇಟ್ ಆಗಿ ಮನೆಗೆ ಹೋಗಿದ್ದಾರೆ. ಇನ್ನು ಬರೋ ಚಾನ್ಸಸ್ ಇಲ್ಲ, ಇದು ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಆ ಎಪಿಸೋಡ್ ನೋಡಿದಾಗ ನಿಮ್ಗೆ ಇದೆ ಅನ್ಸುತ್ತೆ. ದಯವಿಟ್ಟು ಇಂಥ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ವಿಶೇಷ ಏನಂದ್ರೆ ಈ ಅದಲು ಬದಲು ಅಂತ ತಗೊಂಡಾಗ ತುಂಬಾನೇ ಇದೆ, ತುಂಬಾ ಚೇಂಜ್ ಕೂಡ ಮಾಡ್ತಾರೆ. ಮುಖ್ಯವಾಗಿ ನಮ್ಮ ಅಶ್ವಿನಿ ಗೌಡ ಮತ್ತು ಗಿಲ್ಲಿನ ಯಾವ ರೀತಿ ಚೇಂಜ್ ಮಾಡಿದ್ರು ಅದು ಒಂದು ಬಿಗ್ ಟ್ವಿಸ್ಟ್ ಅಂತ ಹೇಳ್ಬೋದು. ಇನ್ನೂ ಕೆಲವ್ರನ್ನ ಚೇಂಜ್ ಮಾಡೋ ಸಾಧ್ಯತೆ ಕೂಡ ಇದೆ. ಸಂಡೇ ಎಪಿಸೋಡ್ ಖಂಡಿತವಲ್ಲ ನೀವು ನೋಡ್ತೀರಾ. ಮುಖ್ಯವಾಗಿ SR ಬೋರ್ಡ್ ಬಂದಾಗ ಆ SR ಬೋರ್ಡ್ ಗಳಲ್ಲಿ ತುಂಬಾನೇ ಒಂದು ಅದಲು ಬದಲು ಆದಾಗ, ಅವ್ರ ಕ್ಯಾರೆಕ್ಟರೈಸೇಷನ್ ಹೇಳಿದಾಗ, ಅದಾದಾಗ ಇದಾದಾಗ ತುಂಬಾ ಅಂದ್ರೆ ಕೆಲವು ಸಲ ಆರ್ಗ್ಯುಮೆಂಟ್ ಆಗೋ ಸಿಚುವೇಶನ್ಸ್ ಕೂಡ ಇದೆ. ಈ ಎಪಿಸೋಡ್ ಅಲ್ಲೂ ಕೂಡ ಕೆಲವರಿಗೆ ಬುದ್ಧಿ ಹೇಳುವ ಮಾತುಗಳು ಇದೆ. ಮುಖ್ಯವಾಗಿ ನಮ್ಮ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆ ಒಳಗೆ ಎಂಟ್ರಿ ಕೊಟ್ಟಿದ್ದಾರೆ. ಎಂಟ್ರಿ ಕೊಟ್ಟ ಮೇಲೆನೆ ಜಗಳ ಆಡಿಲ್ಲ, ಸ್ವಲ್ಪ ಗ್ಯಾಪ್ ಕೊಟ್ಟು ಆಮೇಲೆ ತುಂಬಾ ಕಾನ್ವರ್ಸೇಷನ್ ಆಗಿದೆ, ತುಂಬಾ ಆರ್ಗ್ಯುಮೆಂಟ್ಗಳು ಆಗಿವೆ. ಇವತ್ತಿನ ಎಪಿಸೋಡ್ ಅಲ್ಲಿ ತುಂಬಾ ನಮ್ಗೆ ತೋರ್ಸೋದ್ ಕಷ್ಟ. ಮಂಡೇ ಎಪಿಸೋಡ್ ಅಲ್ಲಿ ಕ್ಲಿಯರ್ ಕಟ್ ಆಗಿ ತುಂಬಾ ಬರುತ್ತೆ. ಅವ್ರ ಆರ್ಗ್ಯುಮೆಂಟ್ ಆಗಿರ್ಬೋದು, ಅವ್ರ ಮಾತಾಡೋ ಮಾತುಗಳಾಗಿರ್ಬೋದು, ಅವ್ರದ್ದು ಒಂದು ಇದಾಗಿರ್ಬೋದು, ಅದು ಅವಾಗ ಬರೋ ಸಾಧ್ಯತೆ ಇದೆ. ಟೋಟಲ್ ಆಗಿ ಸಂಡೇ ಎಪಿಸೋಡ್ ಈ ರೀತಿ ಇರುತ್ತೆ ಅಂತ ಹೇಳ್ಬೋದು. ಹೇಳ್ದಲ್ಲ, ಬಿಗ್ ಟ್ವಿಸ್ಟ್ ಅದಲು ಬದಲು ಮಾಡ್ತಾರೆ. ಇನ್ನೊಂದು ಬಂದ್ಬಿಟ್ಟು ಹೆಲ್ಮೆಟ್ ಆಗಿದ್ದು ಕರಿಬಸಪ್ಪ ಮತ್ತು ನಮ್ಮ ಅಮಿತ್, ಇದಾದ್ಮೇಲೆ ಅಶ್ವಿನಿ ಗೌಡ ಮತ್ತು ನಮ್ಮ ಗಿಲ್ಲಿ ನಟ ಜೋಡಿ ಆಗಿದ್ದಾರೆ, ಹೊಸ ಜೋಡಿ. ಈಗ ಬಿಗ್ ಬಾಸ್ ಮನೆಗೆ ಜಂಟಿಗಳೆಲ್ಲ ಅಂತ ಹೇಳ್ಬೋದು. ಈ ರೀತಿ ಇತ್ತು ಸಂಡೇ ಎಪಿಸೋಡಿನ ಅಪ್ಡೇಟ್. ಹೇಳ್ದಲ್ಲ, ಇಂಥ ಅಪ್ಡೇಟ್ ಬೇಕಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.